ಹಾಯ್ ಫ್ರೆಂಡ್ಸ್, ಹಾಸನ ಜಿಲ್ಲಾಧಿಕಾರಿ 3 ಗಂಟೆಗಳ ಕಾಲ ಸರದಿ ಸಾಲಿನಲ್ಲಿ ನಿಂತು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಈ ಮೂಲಕ ಸೆಲೆಬ್ರಿಟಿಗಳಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಹಾಗಾದ್ರೆ ಈ ಸರಳ ವ್ಯಕ್ತಿತ್ವದ ಜಿಲ್ಲಾಧಿಕಾರಿ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಗೊತ್ತಾ? ಇವರು ವರ್ಗಾವಣೆಯಾದಾಗ ಕೆಪಿಎಸ್ಸಿ ಅಭ್ಯರ್ಥಿಗಳು ಪ್ರತಿಭಟಿಸಿದ್ಯಾಕೆ? ಅಧಿಕಾರಿಯಾಗಲು ಇವರ ಪತಿ ಹೇಗೆ ಸಪೋರ್ಟ್ ಮಾಡಿದ್ರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಲತಾ ಕುಮಾರಿ ಹಿನ್ನೆಲೆ ಏನು? ಲತಾ ಕುಮಾರಿ 1975 ಅಕ್ಟೋಬರ್ 22ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರದ್ದೊಂದು ರೈತ ಕುಟುಂಬವಾಗಿತ್ತು. ಆದರೂ ತಂದೆ PUC ವರೆಗೆ ಓದಿ ಸರ್ಕಾರಿ ಕೆಲಸ ತಗೊಂಡಿದ್ರು. ಇಡೀ ಕುಟುಂಬದಲ್ಲಿ ಸರ್ಕಾರಿ ಜಾಬ್ ತಗೊಂಡೋರು ಅಂದ್ರೆ ಅದು ಇವರ ತಂದೆ ಮಾತ್ರ. ಇಂಥ ಕುಟುಂಬದಲ್ಲಿ ಜನಿಸಿದ ಲತಾ ಕುಮಾರಿಗೆ ಒಳ್ಳೆಯ ಶಿಕ್ಷಣ ಸಿಕ್ತು. 10ನೇ ಕ್ಲಾಸ್ ಆದ್ಮೇಲೆ ಲತಾ ಕುಮಾರಿ ಸೈನ್ಸ್ ತಗೊಂಡ್ರು. ಡಿಗ್ರಿ ಓದುವಾಗಲೇ ಮನೆಯವರ ಒತ್ತಾಯಕ್ಕೆ ಮಣಿದು ಮದುವೆ ಆಗ್ಬೇಕಾಯ್ತು. ಇವರ ಅದೃಷ್ಟಕ್ಕೆ ಕೈ ಹಿಡಿದ ಗಂಡ ಸಪೋರ್ಟಿವ್ ಆಗಿ ನಿಂತ್ರು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಅವರು ಪತ್ನಿಗೆ ಅಂದ್ರೆ ಲತಾ ಕುಮಾರಿಗೆ ಓದಲು ಅವಕಾಶ ಮಾಡಿಕೊಟ್ರು. ಮೈಕ್ರೋ ಬಯಾಲಜಿ ವಿಚಾರದಲ್ಲಿ ಲತಾ ಕುಮಾರಿ MSc ಮುಗಿಸಿದ್ರು. UPSCಗೆ ಸಿದ್ಧತೆ ಆರಂಭ. MSc ಮುಗಿಸಿದ ಲತಾ ಕುಮಾರಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಗಂಡ ಮತ್ತು ಮನೆಯವರಿಗೆ ಅದು ಇಷ್ಟ ಇರಲಿಲ್ಲ. ಹೀಗಾಗಿ ಪತಿಯ ಸಲಹೆಯಂತೆ ಲತಾ ಕುಮಾರಿ UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಗಂಡನ ಮನೆಯ ಒಂದು ಕೋಣೆಗೆ ಬೀಗ ಹಾಕಲಾಗಿತ್ತು. ಅದೇನೆಂದು ತೆರೆದು ನೋಡಿದಾಗ ಫುಲ್ ಪುಸ್ತಕಗಳೇ ತುಂಬಿದ್ವು. ಪತಿ ಕೂಡ UPSC ಪರೀಕ್ಷೆ ಪಾಸ್ ಮಾಡಲು ಯತ್ನಿಸಿದ್ರು ಅಂತ ಗೊತ್ತಾಯ್ತು. ತನ್ನ ತಾಯಿ ಆ ಪುಸ್ತಕಗಳನ್ನ ಗುಜುರಿಗೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಪತಿ ಆ ರೂಮಿಗೆ ಬಾಗಿಲು ಹಾಕಿದ್ರಂತೆ. ಅದೇ ಪುಸ್ತಕಗಳನ್ನಿಟ್ಕೊಂಡು ಲತಾ ಕುಮಾರಿ UPSC ಪರೀಕ್ಷೆಗೆ ಓದಲು ಶುರು ಮಾಡಿದ್ರು. ಯಾವುದೇ ಟ್ರೈನಿಂಗ್ ಪಡ್ಕೊಳ್ಳಿಲ್ಲ. 6 ತಿಂಗಳ ಕಾಲ ಓದಿ ನಂತರ ಪರೀಕ್ಷೆ ಬರೆದ್ರು. ಮೊದಲ ಯತ್ನದಲ್ಲೇ ಲತಾ UPSC ಪಾಸ್ ಮಾಡ್ಕೊಂಡ್ರು. 2006ರಲ್ಲಿ ಕರ್ನಾಟಕ ಕೇಡರ್ IAS ಅಧಿಕಾರಿಯಾಗಿ ಆಯ್ಕೆ ಆದ್ರು. 2 ದಶಕಗಳ ಅನುಭವ. 2006ರಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರು. ಕೋಲಾರ, ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ರು. ನಂತರ KPSC ಕಾರ್ಯದರ್ಶಿಯಾಗಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯಕಾರಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ರು. ಇದೇ ವರ್ಷ ಲತಾ ಕುಮಾರಿ ಅವರನ್ನ ಮೊದಲ ಬಾರಿಗೆ ಹಾಸನ DC ಆಗಿ ವರ್ಗಾವಣೆ ಮಾಡಲಾಗಿತ್ತು. ಮಗಳು DC ಆಗಬೇಕು ಅನ್ನೋದು ತಂದೆಯ ಕನಸಾಗಿತ್ತು. ಹೀಗಾಗಿ ಹಾಸನ DC ಆಗಿ ವರ್ಗಾವಣೆಯಾದಾಗ ತಂದೆ ಬಳಿ ಪೆನ್ ಪಡೆದು ಅದರಿಂದಲೇ ಮೊದಲ ಸೈನ್ ಹಾಕಿದ್ರು. ಜಿಲ್ಲಾಧಿಕಾರಿ ಆದ್ಮೇಲೆ ಲತಾ ಕುಮಾರಿ ಜಿಲ್ಲೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಕೆಲಸದಿಂದಲೇ ಫೇಮಸ್ ಲತಾ ಕುಮಾರಿ. ಲತಾ ಕುಮಾರಿ ಹೋದಲ್ಲೆಲ್ಲ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದ್ದಾರೆ. ಇತ್ತೀಚೆಗೆ ಸರ್ಕಾರಿ ಶಾಲೆಯೊಂದಕ್ಕೆ ದಿಢೀರ್ ಭೇಟಿ ಕೊಟ್ಟು ಬಿಸಿಯೂಟದ ಗುಣಮಟ್ಟ ಚೆಕ್ ಮಾಡಿದ್ರು. ಮಕ್ಕಳ ಜೊತೆಗೆ ಸಾಲಿನಲ್ಲಿ ಕೂತು ಊಟ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಕೋಲಾರ ಜಿಲ್ಲಾ ಪಂಚಾಯಿತಿ CEO ಆಗಿದ್ದಾಗ ಬಾಲಕರ ಹಾಸ್ಟೆಲ್ನಿಂದ ಅವ್ಯವಸ್ಥೆ ಬಗ್ಗೆ ನಿರಂತರ ದೂರುಗಳು ಬರ್ತಿದ್ವು. ಯಾವ ಅಧಿಕಾರಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ ಲತಾ ಕುಮಾರಿ ಒಂದಿನ ಸಡನ್ ಆಗಿ ಎಂಟ್ರಿ ಕೊಟ್ಟು ಸಿಬ್ಬಂದಿಯನ್ನ ತರಾಟೆಗೆ ತಗೊಂಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು KPSC ಕಾರ್ಯದರ್ಶಿಯಾಗಿದ್ದಾಗ ಅಭ್ಯರ್ಥಿಗಳ ಪರವಾಗಿ ಧ್ವನಿ ಎತ್ತಿದ್ರು. ಹಲವು ದಿಟ್ಟ ನಿರ್ಧಾರಗಳನ್ನ ಕೈಗೊಂಡಿದ್ರು. ಇದರ ಬೆನ್ನಲ್ಲೇ ಲತಾ ಕುಮಾರಿಯನ್ನ ಸರ್ಕಾರ ರಜೆ ಮೇಲೆ ಕಳುಹಿಸಿತ್ತು. ಇದನ್ನ ವಿರೋಧಿಸಿ KPSC ಅಭ್ಯರ್ಥಿಗಳು ಪ್ರತಿಭಟನೆ ಕೂಡ ನಡೆಸಿದ್ರು. ಕೇಂದ್ರ ಸಚಿವರ ಕಾಲಿಗೆ ಬಿದ್ದಿದ್ಯಾಕೆ? ಕೇಂದ್ರ ಸಚಿವ V ಸೋಮಣ್ಣ ಅರಸೀಕೆರೆಯ ಕೋಡಿಮಠಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಹಾಸನ DC ಲತಾ ಕುಮಾರಿ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಆಶೀರ್ವಾದ ಪಡ್ಕೊಂಡ್ರು. ಜೊತೆಗೆ ನಿಮ್ಮನ್ನು ನೋಡಿ ಖುಷಿ ಆಯ್ತು, ನೀವು ನಮ್ಗೆ ತುಂಬಾ ಬೇಕಾದವರು ಸರ್ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಸಚಿವ ಸೋಮಣ್ಣ, ನೀವು ಒಳ್ಳೆಯ ಕೆಲಸಗಾರರು, ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದಿದ್ದೀರಿ, ಯಾರ ಬಾಯಿಗೂ ಬೀಳ್ಬೇಡಿ ಅಂತ ಹೇಳಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಜಿಲ್ಲಾಧಿಕಾರಿ ಹುದ್ದೆ ಗೌರವಪೂರ್ಣವಾದದ್ದು. ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ DC ಆದವರು ಸಚಿವರ ಕಾಲಿಗೆ ಬೀಳೋದು ಸರಿಯಲ್ಲ. ಇದು ಶಿಷ್ಟಾಚಾರಕ್ಕೆ ವಿರೋಧ ಅನ್ನೋ ಮಾತುಗಳು ಕೇಳಿ ಬಂದಿದ್ವು.
ಸರಳತೆಯಿಂದ ಜನಮನ ಗೆದ್ದ ಅಧಿಕಾರಿ ಲತಾ ಕುಮಾರಿ ತಮ್ಮ ಸರಳತೆಯಿಂದಲೇ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಸಾಮಾನ್ಯರಂತೆ ರೋಡಲ್ಲಿ ರೌಂಡ್ ಹಾಕೋಕ್ಕೂ ಸೈ, ಅದೇ ರೀತಿ ಬೈಕ್ ರೈಡ್ ಮಾಡೋಕ್ಕೂ ರೆಡಿ. ಈ ರೀತಿಯ ಗುಣದಿಂದ ಲತಾ ಕುಮಾರಿ ಜನರ ಪ್ರೀತಿ ಸಂಪಾದಿಸಿದ್ದಾರೆ. ಈಗ ಹಾಸನಾಂಬೆ ದೇಗುಲ ತೆರೆಯಲಾಗಿದ್ದು ಡೈಲಿ ಲಕ್ಷಾಂತರ ಭಕ್ತರು ಬಂದು ದರ್ಶನ ಪಡಿತಿದ್ದಾರೆ. ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಿದ್ದಾರೆ. ಆದರೆ ಕೆಲ ವಿಐಪಿಗಳು ನೇರವಾಗಿ ಹೋಗಿ ದರ್ಶನ ಪಡ್ಕೊಳ್ತಾರೆ. ಜಿಲ್ಲೆಯ ಡಿಸಿ ಆಗಿರೋ ಲತಾ ಕುಮಾರಿ ಕೂಡ ಅದೇ ರೀತಿ ಡೈರೆಕ್ಟ್ ದರ್ಶನ ಪಡ್ಕೊಳ್ಬಹುದಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಿಗೆ ಜನರ ಜೊತೆಗೆ ಸರದಿ ಸಾಲಿನಲ್ಲಿ 3.5 ಗಂಟೆಗಳ ಕಾಲ ನಿಂತು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಸಾಲಿನಲ್ಲಿ ಸಾಗುವಾಗ ಎಲ್ಲಾ ವ್ಯವಸ್ಥೆ ಸರಿಯಾಗಿ ನಡೆದಿದ್ಯಾ ಅಂತಲೂ ಚೆಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಸರಳತೆಗೆ ಹೆಸರಾದ ಹಾಸನ ಡಿಸಿ ಲತಾ ಕುಮಾರಿ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.